ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನ ಶಾಲೋಮ್ ಪ್ರಾರ್ಥನಾಲಯದಲ್ಲಿ ಸತತವಾಗಿ 6ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ವಿಶೇಷ ಪ್ರಯುಕ್ತವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯನಗರ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿ ರಕ್ತ ಸಂರಕ್ಷಿತ ವಿಜಯನಗರ ಏಡ್ಸ್ ನಿಯಂತ್ರಣ ಮತ್ತು ನಿರ್ವಾಹಕ ಘಟಕ ವಿಜಯನಗರ ಶಾಲೋಮ್ ಪ್ರಾರ್ಥನಾಲಯ ವತಿಯಿಂದ ಸ್ವಾಮಿ ವಿವೇಕಾನಂದ ಕೇಂದ್ರ ಹಗರಿಬೊಮ್ಮನಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೂಡ್ಲಿಗಿ ಪಟ್ಟಣದ ರಕ್ತದಾನ ಶಿಬಿರದಲ್ಲಿ ಮಹಿಳೆಯರು ಹಾಗೂ ಅನೇಕ ಯುವಕರು ಕಾಲೇಜು ವಿದ್ಯಾರ್ಥಿಗಳು ಈ ಶಿಬಿರದಲ್ಲಿ ಭಾಗವಹಿಸಿ ಈ ಕ್ರಿಸ್ಮಸ್ನಲ್ಲಿ ಪ್ರೀತಿಯನ್ನು ಹಂಚೋಣ, ರಕ್ತದಾನ ಮಾಡಿ ಜೀವ ಉಳಿಸೋಣ. ಹಲವು ರೀತಿಯಲ್ಲಿ ತೊಂದರೆಯಲ್ಲಿ ಇರುವಂತಹ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ ಅಪಘಾತದ ಮಡುವಿನಲ್ಲಿ ರಕ್ತ ಇಲ್ಲದೆ ನರಳುವಂತಿರುವಂತಹ ವ್ಯಕ್ತಿಗಳಿಗೆ ಕ್ರಿಸ್ಮಸ್ ಹಬ್ಬವು ಶಾಂತಿ, ಪ್ರೀತಿ ಮತ್ತು ತ್ಯಾಗದ ಸಂಕೇತವಾಗಿದೆ. ಈ ಹಬ್ಬದ ಸಡಗರದಲ್ಲಿ ನಾವು ಪರಸ್ಪರ ಉಡುಗೊರೆಗಳನ್ನು ನೀಡುತ್ತೀವಿ. ಈ ಬಾರಿ ಅತ್ಯಮೂಲ್ಯವಾದ ಜೀವದಾನವನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ನಮ್ಮ ಶಾಲೋಮ್ ಸಭೆಯ ಸೇವಕರು ಆಗಿರುವಂತಹ ಎಚ್ ಪರಶುರಾಮ್ ಪೀಟರ್ ಹಾಗೂ ಋತು ಪೀಟರ್ ಹಾಗೂ ಸಭೆಯ ಎಲ್ಲ ವಿಶ್ವಾಸಿಗಳ ಸಹಯೋಗದೊಂದಿಗೆ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ರಕ್ತದಾನ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಡಿಸೆಂಬರ್ 12ರಂದು 2025ರ ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಡೆಯಿತು. ಹಾಗೆ ರಕ್ತದಾನ ಮಾಡಲು ಅರ್ಹತೆ ಇರುವವರು ವಯಸ್ಸು 18ರಿಂದ 60 ವರ್ಷದೊಳಗಿರುವಂತೆ ಯುವಕರು ಹಾಗೂ ದೇಹದ ತೂಕ 45 ಕೆಜಿಗಿಂತ ಹೆಚ್ಚಿರುವಂತಹ ವ್ಯಕ್ತಿಯ ರಕ್ತದಾನ ಮಾಡುವುದರಿಂದ ಉತ್ತಮ ಆರೋಗ್ಯವಂತರಾಗಿರುವವರು ಎನ್ನುವ ದೃಷ್ಟಿಯಲ್ಲಿ ರಕ್ತದಾನಿಗಳಿಗೆ ಪ್ರಮಾಣ ಪತ್ರ ಕೊಡಲಾಗಿದೆ. ರಕ್ತದಾನ ಮಹಾದಾನ, ಜೀವ ಉಳಿಸಿ ಹಬ್ಬ ಆಚರಿಸಿ ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಸೋಮು, ಬಸವರಾಜ್, ನವೀನ ಉಪಸ್ಥಿತರಿದ್ದರು. ನಾವು ಕಳೆದ ಸತತ 6 ವರ್ಷದಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಾವು ರಕ್ತದಾನ ಶಿಬಿರವನ್ನು ಮಾಡ್ತಾನೆ ಬಂದಿದ್ದೇವೆ. ಪ್ರತಿ ವರ್ಷವೂ ಹೆಚ್ಚಾಗಿ ನಾವು ಮಾಡ್ಕೊತ ಬರ್ತಾ ಇದ್ದೀವಿ. ಇದರ ಮೂಲಕವಾಗಿ ಅನೇಕ ನೂರಾರು ಜನರಿಗೆ ಸಹಾಯ ಆಗುತ್ತೆ. ಒಬ್ಬರು ಕೊಡುವುದರಿಂದ 4 ಜನರಿಗೆ ಸಹಾಯ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ ತುಂಬ 6 ವರ್ಷಗಳಿಂದ ಭಾಳಷ್ಟು ಜನರು ನಮಗೆ ಸಹಕರಿಸ್ತಾ ಬಂದಿದ್ದಾರೆ. ನಮ್ಮ ಶಾಲೋಮ್ ಸಭೆಯ ವತಿಯಿಂದ ನಮ್ಮಲ್ಲಿರುವಂಥ ಎಷ್ಟೋ ಜನ ಯುವಕರು ಯುವತಿಯರು ಭಾಳ ಆಸಕ್ತಿಯಿಂದ ಇದರಲ್ಲಿ ಭಾಗವಹಿಸಿ ಅವರೇ ಮುಂಚೂಣಿಯಲ್ಲಿ ಇದ್ದುಬಿಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲರೂ. ಇದು ಭಾಳ ಯಶಸ್ವಿಯಾಗಿ ಕಳೆದ 6 ವರ್ಷದಿಂದ ನಡೀತಾ ಇದೆ ಮತ್ತು ನಮ್ಮ ಕೂಡ್ಲಿಗಿ ಸುತ್ತಮುತ್ತ ಮತ್ತು ಕೂಡ್ಲಿಗಿ ಲೋಕಲಲ್ಲಿರುವಂಥ ಜನರಿಗೆ ಭಾಳ ಹೆಲ್ಪ್ ಆಗ್ತಾ ಇದೆ. ಎಸ್ಪೆಷಲಿ ಬಾಣಂತಿಯರಿಗೆ ಮತ್ತು ಇವತ್ತಿನ ದಿನಗಳಲ್ಲಿ ಯುವಕರಿಗೆ ಯುವತಿಯರು ಕೂಡ ತುಂಬ ತೂಕ ಕಡಿಮೆ ಇದೆ, ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಮತ್ತು ಹೆರಿಗೆ ಸಮಯದಲ್ಲಿ ಇವರಿಗೆ ಬಾಣಂತಿಯರಿಗೆ ಮತ್ತು ಗರ್ಭಿಣಿಯ ಸ್ತ್ರೀಯರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಈ ಕಾರಣದಿಂದ ನಾವೇನಾದರೂ ನಮ್ಮ ಕಡೆಯಿಂದ ಮಾಡಬೇಕನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಆಸ್ಪತ್ರೆಗಳಿಗೆ ಹೋದರೆ ಆಸ್ಪತ್ರೆಯಲ್ಲಿ ಲೈನ್ ಇರ್ತಾರೆ. ಪ್ರತಿಯೊಬ್ಬರು ಕೂಡ ರಕ್ತ ಕಡಿಮೆ ಇದೆ, ಅನೇಮಿಕ್ ಇದೆ, ಈ ಥರ ಪ್ರತಿ ಗರ್ಭಿಣಿ ಸ್ತ್ರೀಯರಲ್ಲಿ 100ಕ್ಕೆ ಸುಮಾರು 6ರಿಂದ 7 ಜನರು ಈ ಒಂದು ಬಲಹೀನತೆಯಲ್ಲಿದ್ದಾರೆ. ಹಾಗಾಗಿ ಇದರ ಮುಖಾಂತರವಾಗಿ ಸಹಾಯ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿ ಇಷ್ಟು ವರ್ಷಗಳ ಕಾಲ ಬಹಳ ಸತತವಾಗಿ ನಡೀತಾ ಇದೆ. ಸೊ ಅನೇಕ ಯೌವನಸ್ಥರು ಮುಂದೆ ಬಂದು ಯುವಕರು ಯುವತಿಯರು ಮುಂದೆ ಬಂದು ನಮಗೆ ಸಹಕರಿಸ್ತಾ ಇದ್ದಾರೆ. ಕೂಡ್ಲಿಗಿ ಪಟ್ಟಣದಲ್ಲಿ ಮತ್ತು ಅನೇಕ ಪೊಲೀಸ್ ಇಲಾಖೆ ಆಗಿರ್ಬೋದು, ಮೀಡಿಯಾದವರಾಗಿರ್ಬೋದು ನಮಗೆ ತುಂಬಾ ಸಹಕರಿಸ್ತಾ ಇದ್ದಾರೆ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ.